ರಾಮು ಮನಸ್ಸು ಶುದ್ಧವಾಗಿತ್ತು. ದುರಾಸೆ ಇಲ್ಲ, ದುರಭಿಮಾನ ಇಲ್ಲ. ಚಿಕ್ಕದಾದ ಒಂದು ಲೋಟ ಅನ್ನದ ಭಂಡಾರವನ್ನೇ ತೆರೆದಿತ್ತು. ಹಸಿದವನಿಗೆ ಅನ್ನ ಕೊಟ್ಟ, ಎಲ್ಲರಿಗೂ ಆಸರೆಯಾದ. ದುರಾಸೆಯಿಂದ ಧನರಾಜ್ ಚಿನ್ನ ಬೇಡಿದಾಗ ಮುಖದ ಮೇಲೆ ಬಿದ್ದಿದ್ದು ಕೊಚ್ಚೆ. ಈ ಪುಟ್ಟ ಕಥೆ ಕೊಡುವ ನೀತಿ ಏನಂದ್ರೆ, ಒಳ್ಳೆ ಮನಸ್ಸಿರುವವರ ಜೊತೆ ದೇವರು ಯಾವಾಗ್ಲೂ ಇರ್ತಾನೆ. ರಾಮು ತನ್ನ ಅಮ್ಮನ ಜೊತೆ ಅಂಗಳದಲ್ಲಿ ಕೂತಿರ್ತಾನೆ. ಅಂಗಳ ಚಿಕ್ಕದಾಗಿ ಅಸ್ತವ್ಯಸ್ತವಾಗಿದೆ. ಅರ್ಧ ಆರಿ ಹೋದ ಒಲೆ ಇದೆ. ಮತ್ತೆ ಮೂಲೆಯಲ್ಲಿ ಕೆಲವು ಮಣ್ಣಿನ ಮಡಿಕೆ ಇದೆ. ರಾಮು ತನ್ನ ಕೈಯಲ್ಲಿದ್ದ ಕೆಲವು ಗೋಧಿಯ ಕಾಳುಗಳನ್ನ ಎಣಿಸ್ತಾನೆ ಮತ್ತು ನಿಧಾನವಾಗಿ ನಿಟ್ಟುಸಿರು ಬಿಡ್ತಾನೆ. ಆಗ ಭೋಲಾ ಒಳಗಡೆ ಬರ್ತಾನೆ. ಅವನ ಕೈಯಲ್ಲಿ ಒಂದು ಚಿಕ್ಕ ಮುಲ್ಲಂಗಿ ಇದೆ. ಅದನ್ನವನು ಹೇಗ್ ಹಿಡ್ಕೊಂಡಿದ್ದಾನೆ ಅಂದ್ರೆ ಯಾವುದೋ ನಿಧಿ ಸಿಕ್ಕ ಹಾಗೆ. ಅವನಿಗೆ ಅನ್ನಿಸ್ತಿದೆ ಇದರಿಂದ ಸ್ವಲ್ಪನಾದ್ರೂ ಹಸಿವು ಕಡಿಮೆ ಆಗುತ್ತೆ ಅಂತ. ರಾಮು ಖುಷಿಯಾಗಿರೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಪರಿಸ್ಥಿತಿ ಅಷ್ಟು ಸುಲಭವಾಗಿರ್ಲಿಲ್ಲ. ಹಳ್ಳಿಯಲ್ಲಿ ಕೆಲಸ ಸಿಗೋದು ಕಷ್ಟ ಆಗಿದೆ. ಒಂದು ವೇಳೆ ಕೆಲಸ ಸಿಕ್ಕಿದ್ರೂ ಅದರ ದುಡ್ಡು ಸಮಯಕ್ಕೆ ಸರಿಯಾಗಿ ಸಿಗಲ್ಲ. ಸಾಲ ಕೂಡ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಧನರಾಜನ ಬೆದರಿಕೆ ಕೂಡ ತಲೆ ಮೇಲೆ ತೂಗುಗತ್ತಿಯಾಗಿದೆ. ರಾಮು ಏನಾದ್ರೂ ಅವನ ಸಾಲ ತೀರಿಸ್ದಿದ್ರೆ ಅವನು ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಹೇಳಿದಾನೆ. ರಾಮು ಮಗನೇ, ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹೀಗೆ ಆದ್ರೆ ಇನ್ನು ಎಷ್ಟು ದಿನ ನಡೆಯುತ್ತೆ? ಅಮ್ಮ, ಮೊದ್ಲು ನೀವು ತಿನ್ನಿ, ನಾನು ಆಮೇಲೆ ಏನಾದ್ರೂ ವ್ಯವಸ್ಥೆ ಮಾಡ್ಕೋತೀನಿ. ಇಲ್ಲೋಡು, ಇವತ್ತಿನ ನಮ್ಮ ಊಟ ಅರ್ಧ ಮೂಲಂಗಿ ನಿಂಗೆ, ಅರ್ಧ ನಂಗೆ. ಅಷ್ಟೊತ್ತಿಗೆ ಧನ್ರಾಜ್ ಕಲ್ಲು ಮುನಿ ಜೊತೆಗೆ ರಾಮು ಮನೆಗೆ ಬರ್ತಾನೆ. ಕಲ್ಲು ಕೈಯಲ್ಲಿ ಒಂದು ದೊಡ್ಡ ಲೆಕ್ಕದ ಪುಸ್ತಕ ಇರುತ್ತೆ. ಮತ್ತವನ ಮುಖದ ಮೇಲೆ ಒಂದು ಚಿಕ್ಕ ಸ್ಮೈಲ್ ಕೂಡ ಇದೆ. ಸೇಟು ಧನ್ರಾಜ್ ಹೇಗೆ ಮನೆಗೆ ಬರ್ತಾನೆ ಅಂದ್ರೆ ಇಲ್ಲಿನ ಪ್ರತಿಯೊಂದು ಮಣ್ಣು ಅವಂದೇ ಅನ್ನೋ ಹಾಗೆ. ಅವನು ಆ ಗುಡಿಸಲಿನ ಎಲ್ಲಾ ಕಡೆ ಒಂದ್ಸಲ ನೋಡ್ತಾನೆ. ಅವನ ಮುಖದ ಮೇಲೆ ಬೇಜಾರು ಇದೆ, ಅದರ ಜೊತೆಗೆ ಸಂತೋಷ ಕೂಡ. ಅವನಿಗೆ ಬೇರೆಯವರ ಭಯ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇರುತ್ತೆ. ರಾಮು ತಕ್ಷಣ ಕೈ ಮುಗಿದು ಗೌರವದಿಂದ ಸ್ವಾಗತ ಮಾಡ್ತಾನೆ. ಆದ್ರೆ ಸೇಟ್ನ ಧ್ವನಿ ಮೊದಲಿಂದಾನೇ ಬೈಯೋ ಥರ ಇರತ್ತೆ. ಆದ್ರೆ ಕಲ್ಲು ಮುನಿ ಮಾತ್ರ ತುಂಬಾ ನಾಟಕೀಯವಾಗಿ ಲೆಕ್ಕದ ಪುಸ್ತಕ ತೆಗಿತಾನೆ. ಅವನು ಬೆರಳಿಂದ ಒಂದೊಂದೇ ಪೇಜ್ ತಿರುಗಿಸ್ತಾ ಲೆಕ್ಕ ನೋಡಕ್ಕೆ ಶುರು ಮಾಡ್ತಾನೆ. ಭೋಲಾ ಧೈರ್ಯ ಮಾಡಿ ರಾಮು ಹತ್ರ ಬಂದು ನಿಂತ್ಕೋತಾನೆ. ಅವನನ್ನ ರಕ್ಷಣೆ ಮಾಡ್ಬೇಕು ಅನ್ನೋ ರೀತಿ. ಆದ್ರೆ ಅದು ಅವನಿಂದ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಪ್ರತಿ ಸಲ ಸೇಟ್ ಅವನನ್ನ ದುರುಗುಟ್ಟಿ ನೋಡ್ದಾಗ ಅವನ ಧೈರ್ಯ ಎಲ್ಲ ಅಡಗಿ ಹೋಗುತ್ತೆ. ಹಿಂದೆ ನಿಂತಿದ್ದ ಅಮ್ಮ ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ಏನಪ್ಪ ರಾಮು, ನನ್ನ ದುಡ್ಡು ಯಾವಾಗ ವಾಪಸ್ ಕೊಡ್ತೀಯಾ? ಸೇಠ್ಜಿ, 2 ದಿನ ಟೈಮ್ ಕೊಡಿ, ನಾನು ಹೇಗಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀನಿ. 2 ದಿನ? ಸೇಠ್ಜಿ, ಇದು ಅದೇ 2 ದಿನ. 2 ತಿಂಗಳಿಂದ ಇದೇ 2 ದಿನ ಬರ್ತಾನೆ ಇದೆ, ಮುಗಿತಾನೆ ಇಲ್ಲ. ರಾಮು, ದಾನ ನಾನು ದೇವಸ್ಥಾನದಲ್ಲಿ ಮಾಡ್ತೀನಿ, ಈ ದಂಧೆಲಲ್ಲ. ನಾಳೆ ಸೂರ್ಯ ಮುಳುಗೋದ್ರೊಳಗೆ ದುಡ್ಡು ಬರ್ಲಿಲ್ಲ ಅಂದ್ರೆ ಈ ಮನೆ ನಂದಾಗುತ್ತೆ. ಸೇಠ್ಜಿ, ನಾವು ಬಡವರು ನಿಜ, ಆದ್ರೆ ಮೋಸ ಮಾಡಲ್ಲ. ಸ್ವಲ್ಪ ಟೈಮ್ ಕೊಡಿ. ನೋಡಿ ಅಮ್ಮ, ನನಗೆ ಕಣ್ಣೀರ್ ಬೇಡ, ದುಡ್ಡು ಬೇಕು. ಸೇಠ್ಜಿ ಕಣ್ಣೀರ್ ಮಾರೋ ಅಂಗಡಿ ಓಪನ್ ಮಾಡಿದ್ರೆ ನಾವು ಶ್ರೀಮಂತರಾಗ್ತೀವಿ. ಏನ್ ವಟ ವಟ ಅಂತಿದೀಯೋ? ನನಗೆ ಹಸಿವಾಗ್ತಿದೆ ಅಷ್ಟೇ. ನೆನಪಿಡ್ಕೋ, ನಾಳೆ ಕೊನೆ ದಿನ. ಸೇಠ್ ಧನ್ರಾಜ್ ಇಷ್ಟೆಲ್ಲ ಹೇಳಿ ಕಲ್ಲು ಮುನಿನ್ ಜೊತೆ ಅಲ್ಲಿಂದ ಹೊರಟೋಗ್ತಾನೆ. ರಾಮು ಸುಮ್ಮನೆ ನಿಂತು ಬಿಡ್ತಾನೆ. ಅವನ ಮುಖದ ಮೇಲೆ ಚಿಂತೆ ಎದ್ದು ಕಾಣ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಮು ಒಂದು ನಿಶಬ್ದವಾದ ದಾರಿಯಲ್ಲಿ ಹೋಗ್ತಿದ್ದಾನೆ. ಅವನ ಕೈಯಲ್ಲಿ ಒಂದು ಹಗ್ಗ ಮತ್ತೆ ಒಂದು ಖಾಲಿ ಬುಟ್ಟಿ ಇದೆ. ಇವತ್ತಾದ್ರೂ ಸೂರ್ಯ ಮುಳುಗೋಕೆ ಮೊದಲು ಎಲ್ಲಾದ್ರೂ ಕೆಲ್ಸ ಸಿಗತ್ತಾ ಅಂತ ಯೋಚಿಸ್ತಿದ್ದಾನೆ. ಆ ದಾರಿ ಒಂದು ಹಳೆಯ ಆಲದ ಮರದ ಹತ್ರ ಹೋಗ್ತಿರುತ್ತೆ. ಭೋಲಾ ಕೂಡ ಅಣ್ಣನ ಜೊತೆಯಲ್ಲೇ ಹೋಗ್ತಾ ಇದ್ದಾನೆ. ರಾಮು ಬೇಜಾರಾಗ್ಬಾರ್ದು ಅಂತ ಅವನು ನಿರಂತರವಾಗಿ ಮಾತಾಡ್ತಾ ಇರ್ತಾನೆ. ಆದ್ರೆ ಎಲ್ಲೂ ಕೆಲ್ಸ ಸಿಗದೇ ಇದ್ದಾಗ ನಿಧಾನವಾಗಿ ಭೋಲಾ ಕೂಡ ಸುಮ್ಮನಾಗ್ಬಿಡ್ತಾನೆ. ಆಲದ ಮರದ ಹತ್ರ ಬಂದಾಗ ರಾಮು ನಿಂತ್ಕೋತಾನೆ. ಅಲ್ಲೇ ಇದ್ದ ಕಲ್ಲಿನ ಮೇಲೆ ಕೂತ್ಕೋತಾರೆ. ಈಗ ಅವನ ಮುಖದ ಮೇಲಿದ್ದ ದುಃಖ ಎದ್ದು ಕಾಣ್ತಿದೆ. ಭೋಲಾ ಮತ್ತೆ ಅವನಿಗೆ ಧೈರ್ಯ ಹೇಳೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಈ ಸಲ ಅವನ ಮಾತುಗಳು ಕೂಡ ರಾಮು ಮನಸ್ಸಿನ ಭಾರ ಇಳಿಸಕ್ಕಾಗಲ್ಲ. ಭೋಲಾ, ನಾನು ಯಾರಿಗೇನ್ ಮಾಡಿದ್ದೀನಿ?
ನಾನು ಇದುವರೆಗೂ ಯಾರಿಗೂ ಕೆಟ್ಟದ್ ಬಯಸಿಲ್ಲ. ಆದ್ರೂ ನಮ್ಮಮ್ಮ ಈ ದಿನನ ನೋಡೋ ರೀತಿ ಯಾಕೆ ಆಗ್ತಿದೆ? ಅಯ್ಯೋ, ಮೇಲಿರೋನು ಒಂದೊಂದ್ಸರಿ ನಿಧಾನಕ್ಕೆ ಕೇಳಿಸ್ಕೊತಾನೆ, ಆದ್ರೆ ಖಂಡಿತವಾಗ್ಲೂ ಕೇಳಿಸ್ಕೊತಾನೆ. ಅವನು ಕೇಳಿಸ್ಕೊಂಡಿದ್ರೆ ಇಲ್ಲಿವರೆಗೂ ಯಾಕೆ ಸುಮ್ನಿದಾನೆ? ಯಾಕೆ ಅಂದ್ರೆ ನೀನ್ ಮಾತಾಡೋದು ನಿಧಾನ ಅನ್ಸುತ್ತೆ. ಸ್ವಲ್ಪ ಜೋರಾಗಿ ಕೇಳಿ ನೋಡು. ನನಗೊಂದೇ ಒಂದು ಅವಕಾಶ ಕೊಡು, ನಾನ್ ಕಷ್ಟಪಡ್ತೀನಿ. ಆದ್ರೆ ನಮ್ಮಮ್ಮನ ಮನೆನ ಕಿತ್ಕೋಬೇಡ. ಅಷ್ಟೊತ್ತಿಗೆ ಗಾಳಿ ಬೀಸುತ್ತೆ. ಆಗ ಆಲದ ಮರದಿಂದ ಒಂದು ವಿಚಿತ್ರ ಶಬ್ದ ಕೇಳುತ್ತೆ. ಅದನ್ನ ಕೇಳಿ ರಾಮು ಮತ್ತೆ ಭೋಲಾ ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ. ಅಷ್ಟೊತ್ತಿಗೆ ಮರದ ಹತ್ತಿರ ರಹಸ್ಯವಾಗಿ ಒಬ್ಬ ಸಾಧು ಬಾಬಾ ಕಾಣಿಸ್ತಾರೆ. ಅವರ ಕಣ್ಣುಗಳು ಶಾಂತವಾಗಿದೆ, ಉದ್ದವಾದ ಗಡ್ಡ ಇದೆ, ಮತ್ತವರ ಸ್ವಭಾವ ತುಂಬಾ ಶಾಂತಚಿತ್ತರು ಅನ್ಸುತ್ತೆ. ಅವರ ಹತ್ರ ಒಂದು ಹಳೆಯ ತಾಮ್ರದ ಲೋಟ ಇರುತ್ತೆ. ಅದು ಸ್ವಲ್ಪ ಹಾಳಾಗಿ ಧೂಳಿನಿಂದ ತುಂಬಿರುತ್ತೆ. ನೋಡೋಕೆ ತುಂಬಾ ಸಾಮಾನ್ಯವಾಗಿರುತ್ತೆ. ರಾಮು ಭೋಲಾ ಇಬ್ರು ಒಬ್ರನ್ನೊಬ್ರು ಆಶ್ಚರ್ಯದಿಂದ ನೋಡ್ತಾರೆ. ಭೋಲಾ ಏನೋ ಪಿಸುಗುಟ್ಟಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನ ಪಿಸುಗುಟ್ಟೋ ಮಾತು ಕೂಡ ಕ್ಲಿಯರ್ ಆಗಿ ಕೇಳ್ಸತ್ತೆ. ಸಾಧು ಬಾಬಾ ಶಾಂತ ದೃಷ್ಟಿಯಿಂದ ರಾಮುನ ನೋಡ್ತಾರೆ ಮತ್ತವನನ್ನ ನೀರು ಕೇಳ್ತಾರೆ. ರಾಮು ಸ್ವಲ್ಪ ಹಿಂಜರಿತಾನೆ, ಯಾಕೆಂದ್ರೆ ಅವನ ಹತ್ರನೇ ಏನೂ ಇರ್ಲಿಲ್ಲ. ಆದ್ರೂ ಅವನು ಹತ್ತಿರದಲ್ಲಿದ್ದ ಕೆರೆ ಹತ್ರ ಓಡ್ತಾನೆ. ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಕೊಂಡು ಎರಡೂ ಕೈಯಲ್ಲಿ ಹುಷಾರಾಗಿ ಹಿಡ್ಕೊಂಡು ವಾಪಸ್ ಬರ್ತಾನೆ. ಸಾಧು ಬಾಬಾಗೆ ಸಂತೋಷ ಆಗತ್ತೆ. ಅವರಿಗೆ ನೀರಿಗಿಂತ ಹೆಚ್ಚಾಗಿ ರಾಮು ಒಳ್ಳೆಯ ಮನಸ್ಸಿನಿಂದ ನೀರನ್ನ ತಂದುಕೊಟ್ಟಿದ್ದಕ್ಕೆ ಸಂತೋಷ ಆಗತ್ತೆ. ನಿನ್ನ ಕೈ ಖಾಲಿ ಇದೆ, ಆದರೆ ಹೃದಯ ತುಂಬಿದೆ. ಬಾಬಾ, ಬಡವನ ಹತ್ರ ಹೃದಯ ಬಿಟ್ರೆ ಬೇರೆ ಇನ್ನೇನಿರುತ್ತೆ? ಒಂದೊಂದ್ಸಾರಿ ಅದೇ ತುಂಬಾ ದೊಡ್ಡ ಆಸ್ತಿ ಆಗಿರುತ್ತೆ. ಸಾಧು ಬಾಬಾ ಆ ಲೋಟ ತಗೊಂಡು ರಾಮು ಕೈಗೆ ಅದನ್ನ ಕೊಡ್ತಾರೆ. ಇದನ್ನ ಇಟ್ಕೋ. ಆದ್ರೆ ಬಾಬಾ, ನಾನಿದನ್ನ ಹೇಗ್ ತಗೊಳ್ಳೋದು? ಇದು ಸಾಧಾರಣವಾದದ್ದಲ್ಲ. ಇದು ಕೇವಲ ಅವ್ರ ಜೊತೆಗಿರುತ್ತೆ. ಯಾರ ಮನಸ್ಸಿನಲ್ಲಿ ಆಸೆ ಅಲ್ಲ, ಸೇವೆ ಇರುತ್ತೋ ಇದರಲ್ಲಿ ನೀರು ತುಂಬು, ಮತ್ತೆ ಬೇಕಾದಾಗ ಪ್ರಾರ್ಥನೆ ಮಾಡಿ ಉಪಯೋಗಿಸು. ಬಾಬಾ, ಇದರಿಂದ ಚಿನ್ನ ಬರುತ್ತಾ? ಯಾರಿಗೆ ಕೇವಲ ಚಿನ್ನ ಕಾಣಿಸುತ್ತೋ ಅವರಿಗೆ ಚಮತ್ಕಾರ ಕಾಣಿಸೋದಿಲ್ಲ. ಭೋಲಾಗೆ ಅದನ್ನ ತಗೊಳ್ಳಕ್ಕೆ ಮುಜುಗರ ಆಗುತ್ತೆ. ಆದ್ರೆ ರಾಮು ಉತ್ಸಾಹದಿಂದ ಆ ಲೋಟನ ಹಿಡ್ಕೊಂಡಿರ್ತಾನೆ. ರಾತ್ರಿ ಅಮ್ಮ ತುಂಬಾ ಸುಸ್ತಾಗಿ ಮಂಚದ ಮೇಲೆ ಮಲಗಿರ್ತಾರೆ. ರಾಮು ಮತ್ತೆ ಭೋಲಾ ಆ ಲೋಟನ ಎದುರುಗಿಟ್ಕೊಂಡು ಕೂತಿರ್ತಾರೆ. ಇದವರಿಗೊಂದು ಪ್ರಶ್ನೆಯಂತೆ ಕಾಣ್ತಿದೆ. ಅದನ್ನ ನೋಡಕ್ಕೆ ಹಳೆಯದಾಗಿ ಮತ್ತೆ ಸಾಮಾನ್ಯವಾಗಿದೆ. ಭೋಲಾ ಅದರ ಸುತ್ತಿ ನೋಡ್ತಾನೆ. ಅದನ್ನೊಂದ್ಸಲ ಮುಟ್ಟಿ ನೋಡ್ತಾನೆ. ಅದರ ವಾಸನೆ ನೋಡ್ತಾನೆ. ಕಿವಿ ಹತ್ರ ಇಟ್ಕೊಂಡು ಶಬ್ದ ಕೇಳೋ ಪ್ರಯತ್ನ ಮಾಡ್ತಾನೆ, ಇದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ. ಅಷ್ಟೊತ್ತಿಗೆ ರಾಮುಗೆ ಸಾಧು ಬಾಬಾನ ಮಾತು ನೆನಪಾಗುತ್ತೆ. ಅವನು ಆ ಲೋಟದಲ್ಲಿ ನೀರು ತುಂಬ್ತಾನೆ, ಕಣ್ಣು ಮುಚ್ಕೋತಾನೆ, ಮತ್ತೆ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾನೆ. ದುಡ್ಡು ಕೇಳೋದಿಲ್ಲ, ತನ್ನ ಅಮ್ಮನಿಗೆ ಊಟ ಮತ್ತೆ ತನ್ನ ದುಃಖದಿಂದ ಪರಿಹಾರ ಕೇಳ್ತಾನೆ. ಹೀಗೆ ಕೇಳಿ ಅವನು ನಿಧಾನವಾಗಿ ನೀರನ್ನ ಲೋಟದೊಳಗೆ ಹಾಕ್ತಿದ್ದಾಗ ಆ ನೀರು ಹುಳಿತಾ ಅಕ್ಕಿ ಮತ್ತೆ ಬೇಳೆಯಾಗಿ ಬದಲಾಗುತ್ತೆ. ಲೋಟ ನಿಧಾನವಾಗಿ ಹೊಳೆಯಕ್ಕೆ ಶುರುವಾಗುತ್ತೆ. ಅದನ್ನ ನೋಡಿ ಇಬ್ಬರು ಸ್ವಲ್ಪ ಹೊತ್ತು ಸುಮ್ಮನಾಗ್ತಾರೆ. ಭೋಲಾ ಆ ಚಮತ್ಕಾರ ನೋಡಿ ಆಶ್ಚರ್ಯ ಪಡ್ತಾನೆ. ಅರೆ ಅರೆ, ಇದು ನೀರ ಅಥವಾ ಬೇರೆನಾ? ರಾಮು, ಅದನ್ನ ಹೇಗ್ ಮಾಡ್ದೆ? ಬಹುಶಃ ಬಾಬಾ ನಿಜ ಹೇಳ್ತಿದ್ರು. ದೇವ್ರು ಇವತ್ತು ನಮ್ಮನೇಲಿ ಒಲೆ ಉರಿಯೋ ಹಾಗೆ ಮಾಡ್ದ ಮಗನೇ. ರಾಮು, ಇನ್ನಾವು ದಿನ ಹಬ್ಬ ಮಾಡೋಣ. ಪೂರಿ, ಹಲ್ವಾ, ಜಿಲೇಬಿ, ಲಡ್ಡು. ಇದ್ದಕ್ಕಿದ್ದ ಹಾಗೆ ಲೋಟ ಅಡಿಗೆ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಎಲ್ಲ ಮತ್ತೆ ಬರೀ ನೀರಾಗಿ ಬದಲಾಗಿ ಹೋಗುತ್ತೆ. ಅಯ್ಯೋ, ಇದಕ್ ಬೇಜಾರಾಯ್ತಾ? ಬಹುಶಃ ಇದು ಅವಶ್ಯಕತೆನ ಅರ್ಥ ಮಾಡ್ಕೊಳ್ಳುತ್ತೆ, ದುರಾಸೆನಲ್ಲ. ಮಗು, ಇದನ್ನ ವರದಾನ ಅನ್ಕೊಂಡು ಹುಷಾರಾಗಿಟ್ಕೋ. ಪರೀಕ್ಷೆ ಅನ್ಕೊಂಡು ಉಪಯೋಗ ಮಾಡು. ರಾಮು ನಿಧಾನವಾಗಿ ತಲೆ ಆಡಿಸಿ ಹ್ಞೂ ಅಂತಾನೆ. ಅದರೊಟ್ಟಿಗೆ ಆ ರಾತ್ರಿ ಅಲ್ಲಿಗೆ ಮುಗಿದೋಗುತ್ತೆ. ಮಾರನೇ ದಿನ ಬೆಳಗ್ಗೆ ಹೊಸ ಬೆಳಕು ಮೂಡುತ್ತೆ. ಎಷ್ಟೋ ದಿನದ ಉಪವಾಸದ ನಂತರ ಅಮ್ಮ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ದಾಳೆ. ಅಡಿಗೆಯ ಪರಿಮಳ ಎಲ್ಲಾ ಕಡೆ ಹರಡ್ಕೊಂಡಿರುತ್ತೆ. ಭೋಲಾಗೆ ಖುಷಿ ತಡಿಯೋಕಾಗ್ತಿಲ್ಲ. ರಾಮು ಅವನಿಗೆ ಹೇಳ್ತಾನೆ, ಈ ಲೋಟದ ವಿಷಯನ ಯಾರಿಗೂ ಹೇಳ್ಬೇಡ ಅಂತ.
ಆದ್ರೆ ಭೋಲಾ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ರಹಸ್ಯ ಮುಚ್ಚಿಟ್ಕೊಳ್ಳೋದು ಅವನಿಂದ ಸಾಧ್ಯ ಇಲ್ಲ. ಭೋಲಾ, ನಿನ್ ಹೊಟ್ಟೆಲಿ ಯಾವ ರಹಸ್ಯನೂ ಉಳಿಯೋದಿಲ್ಲ. ಹುಷಾರಾಗಿರು. ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು. ರಾಮು, ನಾನು ಆಣೆ ಮಾಡ್ತೀನಿ, ನಾನು ಯಾರ ಹತ್ರ ಏನೂ ಹೇಳೋದಿಲ್ಲ. ನಿನ್ನ ಆಣೆಗಿಂತ ನಂಗೆ ನಿನ್ ಮುಖ ನೋಡಿದ್ರೇನೆ ಭಯ ಆಗುತ್ತೆ. ನೀನ್ ಯೋಚನೆ ಮಾಡ್ಬೇಡ, ನಾನು ಎಲ್ಲ ನೋಡ್ಕೋತೀನಿ. ಅಷ್ಟೊತ್ತಿಗೆ ಅಮ್ಮ ಅವರಿಗೋಸ್ಕರ ಫ್ರೆಶ್ ಆಗಿ ಮಾಡಿದ್ದ ಕಿಚಡಿ ತಗೊಂಡ್ ಬರ್ತಾಳೆ. ಇಬ್ರು ಅದರ ಪರಿಮಳ ನೋಡ್ತಾರೆ, ಆಮೇಲೆ ತಿನ್ನಕ್ ಶುರು ಮಾಡ್ತಾರೆ. ಅಮ್ಮನೂ ಹತ್ತಿರನೇ ಕೂತ್ಕೊಂಡಿರ್ತಾಳೆ. ಅವರಿಬ್ರು ಊಟ ಮಾಡ್ತಿರೋದು ನೋಡಿ ಅವರ ಮುಖದ ಮೇಲೆ ಸಮಾಧಾನ ಕಾಣುತ್ತೆ. ಊಟ ಆದ್ಮೇಲೆ ರಾಮು ಮತ್ತೆ ಭೋಲಾ ಕೆಲಸ ಹುಡುಕೊಂಡು ಹೊರಡ್ತಾರೆ. ರಾಮು ತನ್ನ ಜೊತೆ ಆ ಲೋಟ ಕೂಡ ತಗೊಂಡ್ ಹೋಗ್ತಿರ್ತಾನೆ. ದಾರಿಯಲ್ಲಿ ಅವರಿಗೊಬ್ಬ ಸೌದೆ ಮಾರುವವನು ಮರದ ಕೆಳಗೆ ಹಸಿದು ಸುಸ್ತಾಗಿ ಕೂತಿರೋದು ಕಾಣತ್ತೆ. ಅಯ್ಯೋ ಅಜ್ಜ, ಏನಾಯ್ತು? ಹುಷಾರಿದ್ದೀರಾ? ಏನಂತ ಹೇಳಿ ಮಗು, ಬೆಳಿಗ್ಗೆಯಿಂದ ಹಸ್ಕೊಂಡೇ ಇದ್ದೀನಿ. ಏನಾದ್ರೂ ತಿನ್ನೋಕ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ರಾಮು ಮತ್ತೆ ಆ ಲೋಟನ ಉಪಯೋಗಿಸ್ತಾನೆ. ಅವನು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ತಾನೆ. ಮತ್ತ ಲೋಟದಿಂದ ಆ ವಯಸ್ಸಾದ ಸೌದೆ ಮಾರುವವನಿಗೆ ತಿನ್ನಕ್ಕೆ ಸಾಧ್ಯವಾಗುವಷ್ಟು ಆಹಾರ ಸಿಗುತ್ತೆ. ಅದೇ ಸಮಯದಲ್ಲಿ ಕಲ್ಲು ಮುನಿಂ ದೂರದಿಂದ ಇದನ್ನೆಲ್ಲ ನೋಡ್ತಿರ್ತಾನೆ. ಅವನಿಗೆ ವಿಷಯ ಪೂರ್ತಿ ಅರ್ಥ ಆಗೋದಿಲ್ಲ, ಆದ್ರೆ ಆ ಲೋಟದಲ್ಲಿ ಏನೋ ಅಸಾಧಾರಣ ವಿಷಯ ಇದೆ ಅಂತ ಮಾತ್ರ ಅವನಿಗೆ ಅರ್ಥ ಆಗುತ್ತೆ. ಅರೆ ವಾಹ್, ಇಲ್ಲಂತೂ ಹೊಲ ಇಲ್ದೇನೆ ಫಸಲು ಬರ್ತಾ ಇದೆ. ಈ ಸುದ್ದಿ ಸೇಠ್ಜಿಗೆ ಇಷ್ಟ ಆಗುತ್ತೆ. ಅದನ್ನೆಲ್ಲ ನೋಡಿ ಕಲ್ಲು ಮುನಿಂ ಸುಮ್ಮನೆ ಅಲ್ಲಿಂದ ಹೊರಟೋಗ್ತಾನೆ. ಬಂಗಲೆ ಒಳಗೆ ಸೇಠ್ ಧನ್ರಾಜ್ ಸೋಫಾ ಮೇಲೆ ಕೂತ್ಕೊಂಡು ನೋಟ್ ಎಣಿಸ್ತಾ ಇದ್ದಾನೆ. ಆಗ ಕಲ್ಲು ಮುನಿಂ ಅಲ್ಲಿಗೆ ಬರ್ತಾನೆ. ಹೊಳಿತಿದ್ದ ನೆಲದ ಮೇಲೆ ಸುಮಾರಾಗಿ ಜಾರಿ ಬೀಳ್ತಿರ್ತಾನೆ. ಸೇಠ್ ಮೊದಲು ಅವನ ಕೆಲ್ಸ ನೋಡಿ ಬೈತಾನೆ. ಆದ್ರೆ ಕಲ್ಲು ಬೇಗ ಬೇಗ ಮುಂದೆ ಬಂದು ಸೇಠ್ ಧನ್ರಾಜ್ಗೆ ಎಲ್ಲ ವಿಷಯ ಹೇಳ್ತಾನೆ. ಅವನ್ ನೋಡಿದ್ದೆಲ್ಲ. ಸೇಠ್ಜಿ, ನಾನ್ ನನ್ ಕಣ್ಣಾರೆ ನೋಡ್ದೆ. ಅವನು ಆ ಬಿಂದಿಗೆ ನೀರಿಂದ ಊಟ ಹೊರಗೆ ತೆಗಿತಿದ್ದ. ಸುಳ್ಳು ಹೇಳಿದ್ರೆ ಒದ್ದು ಬಿಡ್ತೀನಿ. ಅಯ್ಯೋ ಸೇಠ್ಜಿ, ನಾನ್ ಸುಳ್ಳು ಹೇಳಿದ್ರೆ ನನ್ನ ಉಲ್ಟಾ ನೇತಾಕ್ಬಿಡಿ. ಅಂದ್ರೆ ಆ ಬಿಕಾರಿ ರಾಮು ಹತ್ರ ಖಜಾನೆ ಬೀಗ ಇದೆ. ಅದು ಎಂತ ಬೀಗ ಅಂದ್ರೆ ಕೀನ ಉಪಯೋಗಿಸ್ತೇನೆ ಅದನ್ನ ತೆಗೆದು ಬಿಡ್ಬೋದು. ನಾಳೆ ಅವನ್ ಮನೆ ತಗೋತಾ ಇದ್ದೆ, ಆದ್ರೆ ಈಗ ಆ ಬಿಂದಿಗೆ ತಗೋತೀನಿ. ನೇರವಾಗಿ ಕೇಳ್ತೀರಾ? ಮೂರ್ಖ, ಅದನ್ನೆಲ್ಲ ಕೇಳಿ ತಗೊಳ್ಳೋದಲ್ಲ, ಕಿತ್ಕೋಬೇಕು. ಅದನ್ನೆಲ್ಲ ಕೇಳಿ ಧನ್ರಾಜ್ ಕಣ್ಣುಗಳಲ್ಲಿ ದುರಾಸೆ ಎದ್ದೇಳುತ್ತೆ. ಕಲ್ಲು ಮುನಿಂ ಕೂಡ ತಲೆ ಆಡಿಸಿ ಅವನ ಮಾತಿಗೆ ಒಪ್ಪಿಗೆ ಸೂಚಿಸ್ತಾನೆ. ಸ್ವಲ್ಪ ಹೊತ್ತಲ್ಲೇ ಸೇಠ್ ಧನ್ರಾಜ್ ಕಲ್ಲು ಮುನಿಂ ಜೊತೆ ರಾಮು ಮನೆಗೆ ಬರ್ತಾನೆ. ಈ ಸಲ ಅವನ ಮಾತು ಸಿಹಿಯಾಗಿರುತ್ತೆ. ಅವನು ತನ್ನ ಜೊತೆ ಹಣ್ಣುಗಳನ್ನು ತಂದಿರ್ತಾನೆ. ಅಮ್ಮನ ಆರೋಗ್ಯದ ಬಗ್ಗೆ ಚಿಂತೆ ಇರೋ ಹಾಗೆ ನಟಿಸ್ತಾನೆ. ಇದನ್ನೆಲ್ಲ ನೋಡಿ ಭೋಲಾಗೆ ತಕ್ಷಣ ಅನುಮಾನ ಆಗುತ್ತೆ. ರಾಮು ಮಾತ್ರ ವಿನಯದಿಂದಾನೇ ಇರ್ತಾನೆ, ಆದ್ರೆ ಮನಸ್ಸೊಳಗೆ ಹುಷಾರಾಗೇ ಇರ್ತಾನೆ. ಸೇಠ್ ನಿಧಾನವಾಗಿ ವಿಷಯ ಬದಲಾಯಿಸ್ತಾನೆ. ಅವನು ದಾನ ಧರ್ಮದ ಬಗ್ಗೆ ದೊಡ್ಡ ದೊಡ್ಡ ಮಾತಾಡಕ್ಕೆ ಶುರು ಮಾಡ್ತಾನೆ. ಆಗ ರಾಮು ತಾನೇ ಸತ್ಯ ಹೇಳ್ತಾನೆ ಅಂತ. ರಾಮು ಪುಟ್ಟ, ನಿನ್ನ ಅದೃಷ್ಟ ಬದಲಾಯಿಸಿದೆ ಅಂತ ಕೇಳ್ಪಟ್ಟೆ. ಅದೃಷ್ಟನ? ಇಲ್ವಲ್ಲ ಸೇಠ್ಜಿ, ದೇವ್ರು ದಯೆ ಮಾಡಿದಾನಷ್ಟೇ. ಹೌದಾ? ಅಂದ್ರೆ ದಯೆ ಆ ಹಿತ್ತಾಳೆ ಲೋಟದಲ್ಲಿ ಸಿಗುತ್ತಾ? ಅದನ್ನ ಕೇಳಿ ರಾಮುಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನೋಡಿದ್ರಾ, ಮುಖನೇ ಎಲ್ಲದನ್ನು ಹೇಳ್ತಿದೆ. ನಿಮ್ ಮುಖನೂ ಸುಮಾರಷ್ಟು ಹೇಳ್ತಾ ಇದೆ. ನೇರವಾಗಿ ಹೇಳು, ಆ ಬಿಂದಿಗೆ ಎಲ್ಲಿದೆ? ಅದು ನನಗ್ ಸಿಕ್ಕಿರೋದು. ಸಿಕ್ಕಿರೋದಾ? ಸಿಕ್ಕಿರೋದು ಅಂದ್ಮೇಲೆ ಅದು ನಿಂದಾಗಲ್ಲ. ಕಲ್ಲು, ಮನೆಯೆಲ್ಲ ಹುಡ್ಕೋ. ಅಷ್ಟ್ರಲ್ಲೇ ಅಮ್ಮ ಮತ್ತೆ ಭೋಲಾ ಮುಂದೆ ಬರ್ತಾರೆ. ಇಲ್ಲ, ನಮ್ಮನೆ ಒಳಗೆ ಯಾರು ಬರಬಾರ್ದು. ಸಾಕು, ತುಂಬಾ ಅವಮಾನ ಸಹಿಸ್ಕೊಂಡಿದ್ದೀನಿ. ಕಷ್ಟಪಟ್ಟು ಸಾಲನ ತೀರಿಸ್ತೀನಿ, ಆದ್ರೆ ಭಯದಿಂದ ಬದುಕಲ್ಲ. ನನ್ನ ಮನೇಲಿರೋ ವಸ್ತುಗಳನ್ನ ಯಾರು ಕೂಡ ಮುಟ್ಟೋ ಹಾಗಿಲ್ಲ. ಧನ್ರಾಜ್ ಅಲ್ಲೇ ನಿಲ್ತಾನೆ. ರಾಮು ಕಡೆ ತಿರುಗಿ ನೋಡ್ತಾನೆ. ಈಗ ರಾಮು ಕಣ್ಣಿನಲ್ಲಿ ಧೈರ್ಯ ಕಾಣಿಸ್ತಿದೆ. ಅದನ್ನೋಡಿ ಧನ್ರಾಜ್ ಒಂದು ಹೆಜ್ಜೆ ಹಿಂದೆ ಹೋಗ್ತಾನೆ. ಸರಿ ರಾಮು, ಆದ್ರೆ ನೆನ್ಪಿಟ್ಕೋ, ಆಟ ಇಲ್ಲಿಗೆ ಮುಗ್ದಿಲ್ಲ. ಧನ್ರಾಜ್ ಕಲ್ಲು ಮುನಿಂ ಜೊತೆ ಅಲ್ಲಿಂದ ಹೊರಟೋಗ್ತಾನೆ. ಆ ರಾತ್ರಿ ರಾಮು ಲೋಟನ ಹುಷಾರಾಗಿ ಒಂದು ಹಳೆಯ ಅಕ್ಕಿ ಮಡಕೆಯಲ್ಲಿ ಬಚ್ಚಿಡ್ತಾನೆ.
ಭೋಲಾ ಕಾವಲು ಕಾಯ್ತೀನಿ ಅಂತ ಹಠ ಮಾಡ್ತಾನೆ. ಆದ್ರೆ ಆ ಕೆಲಸದಲ್ಲಿ ಅವನು ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಯೋಚನೆ ಮಾಡ್ಬೇಡ ರಾಮು, ಇವತ್ತೇನಾದ್ರೂ ಕಳ್ಳ ಬಂದ್ರೆ ನಾನು ರಾಮು ಹಿಂದೆ ಮುಂದೆ ನೋಡ್ತಾನೆ, ತಲೆ ಆಡಿಸಿ ಹೂ ಅಂತಾನೆ. ಮತ್ತಲ್ಲಿಂದ ಹೊರಟೋಗ್ತಾನೆ. ಭೋಲಾ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಎಚ್ಚರವಾಗಿರಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಸ್ವಲ್ಪ ಶಬ್ದಕ್ಕೆ ಬೆಚ್ಚಿ ಬೀಳ್ತಾನೆ. ಒಂದ್ಸಲ ನರಿ ಕೂಗೋ ಶಬ್ದಕ್ಕೆ, ಮತ್ತೊಂದ್ಸಲ ಬೆಕ್ಕಿನ ಶಬ್ದಕ್ಕೆ. ಕಲ್ಲು ಮುನೀಂ ನಿಧಾನವಾಗಿ ರಾಮು ಮನೆಯ ಹಿತ್ತಲಿಗೆ ಬಂದು ತಲುಪ್ತಾನೆ. ಮುಂದೆ ಬರ್ತಿರುವಾಗ ಅವನ ಕಾಲು ಒಂದು ಹಗ್ಗಕ್ಕೆ ಸಿಕ್ಕಾಕೊಳ್ಳುತ್ತೆ. ಅವನಿಗದು ಹಾವಿನ ರೀತಿ ಕಾಣುತ್ತೆ. ಅಯ್ಯೋ ಸಿಕ್ಕಾಕೊಂಡೆ, ಕಾಪಾಡಿ ಕಾಪಾಡಿ. ಹಗ್ಗ ಅವನ ಕಾಲಿಗೆ ಸಿಕ್ಕಾಕೊಂಡಿರುತ್ತೆ. ಅದಕ್ಕೆ ಅವನು ಕೆಳಗೆ ಬಿದ್ದು ಹೋಗ್ತಾನೆ. ಒಳಗೆ ಮಲಗಿದ್ದ ಭೋಲಾ ಆ ಶಬ್ದ ಕೇಳಿ ತಕ್ಷಣ ಎಚ್ಚೆತ್ಕೊಳ್ತಾನೆ. ಯಾರದು? ಭೋಲಾ ತಕ್ಷಣ ರೂಮಿನ ಕಡೆ ಓಡ್ತಾನೆ. ರಾಮುನ ಕೂಡ ಎಬ್ಬಿಸ್ತಾನೆ. ಎದ್ದೇಳಿ ಬೇಗ, ಯಾರೋ ಕಳ್ಳ ಬಂದಿದ್ದಾನೆ ಅನ್ಸುತ್ತೆ. ರಾಮು ಗಾಬರಿಯಿಂದ ಎದ್ದು ಭೋಲಾ ಜೊತೆ ಹೊರಗಡೆ ಓಡ್ತಾನೆ. ರಾಮು ಮತ್ತೆ ಭೋಲಾ ಓಡ್ತಾ ಹಿಂದಿನ ಹಿತ್ತಲಿಗೆ ಬರ್ತಾರೆ. ಅಲ್ಲವರು ನೋಡಿದ್ರೆ ಕಲ್ಲು ಮುನಿಂ ನೆಲದ ಮೇಲೆ ಬಿದ್ದಿರ್ತಾನೆ. ಮತ್ತೆ ಹಗ್ಗ ಅವನ ಕಾಲಿಗೆ ಸಿಕ್ಕಾಕೊಂಡಿರುತ್ತೆ. ಕಲ್ಲು ನೀನಾ ಇಲ್ಲಿ? ನೀನಿಲ್ಲಿಗೆ ಕಳ್ತನ ಮಾಡೋಕ್ ಬಂದಿದ್ದೆ ಅಲ್ವಾ? ಕೊನೆಗೂ ಕಲ್ಲು ಹಗ್ಗನ ಬಿಡಿಸ್ಕೊಳ್ತಾನೆ. ಮತ್ತೆ ಎದ್ದು ನಿಂತ್ಕೋತಾನೆ. ನಾನು ರಾತ್ರಿ ಓಡಾಡ್ಕೊಂಡ್ ಅಂತ ಬಂದಿದ್ದೆ. ಹೌದಾ? ಮತ್ತೆ ನಮ್ಮನೆ ಕಾಂಪೌಂಡ್ ಹಾರ್ಕೊಂಡು ಒಳಗಡೆ ಬಂದೆ. ಅಯ್ಯೋ, ಅದು ನಾನು ಹೊರಟೋಗು ಇಲ್ಲಿಂದ. ನಿನಗಿಲ್ಲಿ ಏನು ಕೂಡ ಸಿಗೋದಿಲ್ಲ. ಹಾ ಸರಿ ಸರಿ, ಹೋಗ್ತಿದ್ದೀನಿ. ನಾನು ಹೀಗೆ ಸುಮ್ನೆ ಬಂದಿದ್ದೆ. ಜನಗಳಿಗೆ ಕತೆ ಕಟ್ಟೋ ಹುಚ್ಚು ಅಷ್ಟೇ. ಕಲ್ಲು ಅಲ್ಲಿಂದ ಸುಮ್ಮನೆ ಹೊರಟೋಗ್ತಾನೆ. ರಾಮು ಮತ್ತೆ ಭೋಲಾ ಇನ್ನೂ ಅಲ್ಲೇ ನಿಂತಿರ್ತಾರೆ. ಮತ್ತವನು ಹೋಗ್ತಿರೋದನ್ನ ನೋಡ್ತಿರ್ತಾರೆ. ಇದರ ಜೊತೆಗೆ ಆ ರಾತ್ರಿ ಕೂಡ ಮುಗಿಯುತ್ತೆ. ಮಾರನೇ ದಿನ ಬೆಳಗ್ಗೆ ಕಲ್ಲು ಧನ್ರಾಜ್ ಹತ್ರ ಬರ್ತಾನೆ. ಮತ್ತವನಿಗೆ ರಾತ್ರಿ ನಡೆದಿದ್ದೆಲ್ಲ ಹೇಳ್ತಾನೆ. ಅದನ್ನ ಕೇಳಿ ಧನ್ರಾಜ್ಗೆ ತುಂಬಾ ಕೋಪ ಬರುತ್ತೆ. ಮೂರ್ಖ, ಒಂದು ವಸ್ತುನ್ ತರಕಾಗ್ಲಿಲ್ವಾ? ಸೇಡ್ಜಿ ಅಲ್ಲಿ ಬೋಲಾ ಇದ್ದ. ಅವನು ಮನುಷ್ಯನೇ ಅಲ್ಲ, ರಾತ್ರಿ ಇಡೀ ಓಡಾಡೋ ದೆವ್ವ. ಧನ್ರಾಜ್ ತಕ್ಷಣ ಸುಧಾರಿಸ್ಕೊಳ್ತಾನೆ. ಬಹುಶಃ ಕಳ್ತನ ಕೆಲ್ಸ ಮಾಡಲ್ಲ ಅಂತ ಅವನಿಗೆ ಅರ್ಥ ಆಗುತ್ತೆ. ಅದಕ್ಕೆ ಚಾಲಾಕಿ ತಂದಿಂದ ಕೆಲ್ಸ ಆಗುತ್ತೆ. ಇವಾಗ ಕೇಳಿಸ್ಕೊ, ಇಡೀ ಊರಲ್ಲಿ ಸುದ್ದಿ ಹಬ್ಸು ರಾಮು ಮಾಟ ಮಂತ್ರ ಮಾಡ್ತಾನೆ ಅಂತ. ಜನ ಹೆದರ್ತಾರೆ, ಪ್ರಶ್ನೆ ಮಾಡ್ತಾರೆ. ಆಗ ಅವನೇ ಬಿಂದಿಗೆನ ಹೊರಗ್ ತರ್ತಾನೆ. ವಾವ್ ಸೇಡ್ಜಿ, ನಿಮ್ ಬುದ್ಧಿ ಅಂತೂ ಹಾವಿಗಿಂತ ಚುರುಕಾಗಿದೆ. ಮಾತ್ ಕಮ್ಮಿ ಮಾಡು, ಕೆಲ್ಸ ಜಾಸ್ತಿ ಮಾಡು. ಕಲ್ಲು ಸರಿ ಅಂತ ತಲೆ ಆಡಿಸ್ತಾನೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಧನ್ರಾಜ್ ಮುಖದ ಮೇಲೆ ಒಂದು ಮೋಸದ ನಗು ಮೂಡುತ್ತೆ. ಸ್ವಲ್ಪ ಹೊತ್ತಲ್ಲೇ ಹಳ್ಳಿಯಲ್ಲೆಲ್ಲ ಈ ವಿಷಯ ಹರಡುತ್ತೆ. ಹಳ್ಳಿಯ ಟೀ ಅಂಗಡಿ ಹತ್ರ ಜನ ಎಲ್ಲ ಸೇರಿರ್ತಾರೆ. ಎಲ್ಲ ತಮ್ಮ ತಮ್ಮಲ್ಲೇ ರಾಮು ಹತ್ರ ಇರೋ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ವಾತಾವರಣ ಸ್ವಲ್ಪ ಸ್ಟ್ರೆಸ್ ಆಗ್ಬಿಡತ್ತೆ. ಅಷ್ಟೊತ್ತಿಗೆ ಧನ್ರಾಜ್ ಅಲ್ಲಿಗೆ ಬರ್ತಾನೆ. ಅವನ ಹಿಂದೆನೆ ಕಲ್ಲು ಕೂಡ ಬರ್ತಾನೆ. ಎಲ್ರು ಕೇಳಿ ಇಲ್ಲಿ, ನಿಮ್ಮ ಸುರಕ್ಷತೆನೇ ನನಗ್ ಮುಖ್ಯ. ರಾಮು ಮನೆಯಲ್ಲಿ ರಹಸ್ಯವಾಗಿ ಒಂದು ವಸ್ತು ಇದೆ. ನಾನು ನನ್ನ ಕಣ್ಣಾರೆ ನೋಡ್ದೆ, ನೀರಿಂದ ಊಟ ತಯಾರಾಗ್ತಿತ್ತು. ಅಷ್ಟೊತ್ತಿಗೆ ರಾಮು, ಭೋಲಾ ಮತ್ತೆ ಅಮ್ಮ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಭೋಲಾ ಮುಂದೆ ಬಂದು ಮಧ್ಯದಲ್ಲೇ ಮಾತಾಡ್ತಾನೆ. ಹಾಗಾದ್ರೆ ನೀನ್ ಇದನ್ನು ನೋಡಿರ್ಬೇಕಲ್ವಾ? ಊಟನ ಹಸ್ಕೊಂಡಿರೋರಿಗೆ ಕೊಟ್ಟಿದ್ದನ್ನ. ಅದರಿಂದ ಏನಾದ್ರೂ ಆಯ್ತಾ? ರಾಮು, ನಿಜ ಏನು ಹೇಳು. ಸತ್ಯ ಇಷ್ಟೇ ಇರೋದು, ದೇವರು ನಮ್ಗೆ ಸಹಾಯ ಮಾಡಿದ್ದಾರೆ. ನಾನ್ ಯಾವತ್ತೂ ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ. ಹಾಗಾದ್ರೆ ಎಲ್ರ ಮುಂದೆ ತೋರ್ಸು ಒಂದ್ಸರಿ. ರಾಮು ಭೋಲಾ ಕಡೆ ನೋಡಿ ಸರಿ ಅಂತ ತಲೆ ಆಡಿಸ್ತಾನೆ. ಇದು ವರದಾನ ಆಗಿದ್ರೆ ಇದ್ರ ಉಪಯೋಗನ ಸೇವೆ ಮಾಡೋದಕ್ ಮಾಡ್ತೀನಿ, ತಮಾಷೆಗೋಸ್ಕರ ಅಲ್ಲ. ಭೋಲಾ ಟೀ ಅಂಗಡಿಯಲ್ಲಿದ್ದ ಪಾತ್ರೆಯಿಂದ ಆ ಲೋಟಗೆ ನೀರು ಹಾಕ್ತಾನೆ. ರಾಮು ಲೋಟನ ಕೈಯಲ್ಲಿ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಲೋಟದಲ್ಲಿದ್ದ ನೀರು ಅಕ್ಕಿ ಕಾಳಿನಾಗಿ ಬದಲಾಗುತ್ತೆ. ಅದನ್ನೋಡಿ ಅಲ್ಲಿ ಸೇರಿದ್ದ ಹಳ್ಳಿಯವರಿಗೆಲ್ಲ ಆಶ್ಚರ್ಯ ಆಗತ್ತೆ. ಅರೆ ವಾ, ಇದು ನಿಜವಾಗ್ಲೂ ಚಮತ್ಕಾರನೇ. ಹೇಳಿದ್ದೆ ಅಲ್ವಾ, ನಮ್ ರಾಮು ಮಾಟ ಮಂತ್ರ ಮಾಡಲ್ಲ. ಅವನು ತುಂಬಾ ಒಳ್ಳೆ ಮನ್ಸಿನವನು. ಧನ್ರಾಜ್ ಇದನ್ನೆಲ್ಲ ನೋಡ್ತಾನೆ.
ಅವನ ಮನಸ್ಸಿನಲ್ಲಿ ದುರಾಸೆ ಇನ್ನೂ ಜಾಸ್ತಿ ಆಗತ್ತೆ. ಗುಂಪಿನಲ್ಲಿದ್ದವರ ಆಶ್ಚರ್ಯ ನಿಧಾನವಾಗಿ ರಾಮು ಬಗ್ಗೆ ಗೌರವವಾಗಿ ಬದಲಾಗೋದನ್ನ ನೋಡಿ ಅವನಿಗೆ ಸಹಿಸಕ್ಕಾಗಲ್ಲ. ಇದ್ದಕ್ಕಿದ್ದಾಗೆ ಧನ್ರಾಜ್ ರಾಮು ಕೈಯಿಂದ ಲೋಟ ಕಿತ್ಕೋತಾನೆ. ಅದನ್ ನೋಡಿ ಹಳ್ಳಿಯವರಿಗೆಲ್ಲ ಆಶ್ಚರ್ಯ ಆಗತ್ತೆ. ಇಂಥ ಶಕ್ತಿ ಯಾರೋ ಒಬ್ಬ ಬಡವನ ಹತ್ರ ಇರ್ಲೇಬಾರ್ದು. ಬದಲಾಗಿ ಎಂತವನ ಹತ್ರ ಇರ್ಬೇಕು ಅಂತಂದ್ರೆ ಇದನ್ನ ಚೆನ್ನಾಗಿ ಸಂಭಾಳಿಸೋನ ಹತ್ರ. ಈ ಬಿಂದಿಗೆ ಈಗ ನಂದು. ನಾನಿದ್ರಲ್ಲಿ ಚಿನ್ನನ ಕೇಳ್ತೀನಿ, ಬೆಳ್ಳಿ ಕೇಳ್ತೀನಿ, ವಜ್ರ ಕೇಳ್ತೀನಿ. ಲೋಟ ಪೂರ್ತಿ ಶಾಂತವಾಗಿರುತ್ತೆ. ಧನ್ರಾಜ್ ಮತ್ತೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಈ ಸಲ ಇನ್ನೂ ಹೆಚ್ಚು ದುರಾಸೆಯಿಂದ. ಆದ್ರೆ ದುಡ್ಡು ಕಾಸಿನ ಜಾಗದಲ್ಲಿ ಆ ಲೋಟದಲ್ಲಿ ಕಪ್ಪು ಕೆಸರು ನೇರವಾಗಿ ಅವನ ಬಟ್ಟೆ ಮತ್ತೆ ಮುಖದ ಮೇಲೆ ಬೀಳುತ್ತೆ. ಅದನ್ನ ನೋಡಿ ಹಳ್ಳಿಯವರೆಲ್ಲ ಜೋರಾಗಿ ನಗ್ತಾರೆ. ವರವಾ ಸೇಡ್ಜಿ, ಚಿನ್ನ ಅಲ್ಲ, ಚೆನ್ನಾಗಿ ಹಾರ್ತಲ್ವಾ? ಸೇಠ್ಜಿ, ಮತ್ತೆ ಪ್ರಯತ್ನ ಪಡಿ. ಏ ಬಿಂದಿಗೆ, ನನಗೆ ಖಜಾನೆ ಕೊಡು. ಲೋಟದಿಂದ ಇನ್ನೂ ಸ್ವಲ್ಪ ಕೊಚ್ಚೆ ನೇರವಾಗಿ ಅವನ ಮುಖದ ಮೇಲೆ ಬೀಳುತ್ತೆ. ಅದನ್ನ ನೋಡಿ ಹಳ್ಳಿಯವರೆಲ್ಲ ಇನ್ನೂ ಜೋರಾಗಿ ನಗ್ತಾರೆ. ಅಷ್ಟೊತ್ತಿಗೆ ಅದೇ ಸಾಧು ಬಾಬಾ ಅಲ್ಲಿಗೆ ಬರ್ತಾರೆ. ಬಾಬಾ, ನೀವು? ರಾಮು ಹಸುವನ್ನ ಹೋಗ್ಲಾಡ್ಸೋಕೆ ಪ್ರಾರ್ಥನೆ ಮಾಡಿದ್ದ, ಹಾಗಾಗಿ ಅವನಿಗೆ ಇದು ಸಿಕ್ತು. ಇವನು ದುರಾಸೆ ಪಟ್ಟ, ಹಾಗಾಗಿ ಅಪವಿತ್ರನಾದ. ನೆನಪಿಟ್ಕೊಳ್ಳಿ, ವರದಾನ ಯಾವತ್ತು ದುರಾಸೆ ಮನುಷ್ಯನ ಬಳಿ ಫಲಿಸೋದಿಲ್ಲ. ಧನ್ರಾಜ್ ನಾಚಿಕೆ ಮತ್ತೆ ಪಶ್ಚಾತ್ತಾಪದಿಂದ ತಲೆ ಬಗ್ಗಿಸ್ತಾನೆ. ರಾಮು ಉದ್ದೇಶ ಯಾವಾಗ್ಲೂ ಒಳ್ಳೇದೇ ಆಗಿತ್ತು, ಆದ್ರೂ ನೀವು ಅವನಿಗೆ ಅನ್ಯಾಯ ಮಾಡಿದ್ರಿ. ಅದಕ್ ಬದಲಾಗಿ ನೀವೀಗ ಅವನ ಸಾಲನೆಲ್ಲ ಮನ್ನಾ ಮಾಡ್ಬೇಕು. ಸರಿ, ಇವತ್ತಿಗೆ ರಾಮು ಸಾಲ ಮುಕ್ತ. ದೇವ್ರು ನಿನಗೆ ಒಳ್ಳೇದು ಮಾಡ್ತಾನೆ ಮಗನೇ. ಬಾಬಾ, ಈಗ ಇದು ನಾನು ಏನ್ ಮಾಡ್ಲಿ? ಇದು ಕಷ್ಟನೂ ಕೊಡ್ತು, ಖುಷಿನೂ ಕೊಡ್ತು. ಕಷ್ಟ ಈ ಬಿಂದಿಗೆ ಕೊಟ್ಟಿಲ್ಲ ಮಗು, ದುರಾಸೆಯಿಂದ ಆಗಿದ್ದು. ಇದನ್ನ ನಿನ್ನ ಹತ್ರನೇ ಇಟ್ಕೋ, ಆದ್ರೆ ನಿನಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ. ಅಂದ್ರೆ ಇನ್ನು ಊರಲ್ಲಿ ಯಾರು ಹಸ್ಕೊಂಡ್ ಮಲ್ಗೋದಿಲ್ಲ, ಒಳ್ಳೆ ಮನ್ಸು ಇರೋವರೆಗೂ ಮಾತ್ರ. ರಾಮು ಜೊತೆಗೆ ಅಲ್ಲಿದ್ದವರೆಲ್ಲ ಒಪ್ಪಿಗೆ ಸೂಚಿಸ್ತಾರೆ. ಇದರೊಂದಿಗೆ ಈ ಕಥೆ ಇಲ್ಲಿಗೆ ಮುಗಿಯುತ್ತೆ.